ಮೈಸೂರು ಪ್ಯಾಲೇಸ್ನೆಲ್ಲ ರೌಂಡ್ ಹೊಡ್ಕೊಂಡು ನಾವು ನೆಕ್ಸ್ಟ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಮೈಸೂರಿನ ಝೂಗೆ. ಸೊ ನಾವು ಇಲ್ಲಿಂದ ಮೈಸೂರು ಪ್ಯಾಲೇಸಿಂದ ಆಟೋ ಹೊತ್ಕೊಂಡು ಮೈಸೂರು ಝೂಗೆ ಎಂಟ್ರಿ ಕೊಟ್ವಿ. ಆ ಮೈಸೂರು ಝೂ ಅಲ್ಲಿ ಎಲ್ಲ ತುಂಬ ಚೇಂಜಸ್ನ ಮಾಡಿದ್ದಾರೆ ನೋಡಿ. ಮೊದಲು ಎಂಟ್ರಿಯಿಂದ ಹೋಗ್ಬೋದಾಗಿತ್ತು, ಅಂದರೆ ರೋಡ್ ಪಕ್ಕದಲ್ಲೇ ಎಂಟ್ರಿ ಇತ್ತು. ಇವಾಗ ಅಂಡರ್ಗ್ರೌಂಡಿಂದ ನಾವು ಎಂಟ್ರಿನ ಕೊಡಬೇಕಾಗುತ್ತೆ ನೋಡಿ. ಈ ಥರ ಇದೆ. ತುಂಬ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ. ಟಿಕೆಟು ಅಡಲ್ಟ್ಸಿಗೆ 120 ರುಪೀಸ್ ಆಗುತ್ತೆ, ಚಿಲ್ಡ್ರನ್ಸಿಗಾದರೆ 50 ರುಪೀಸ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಓಕೆ, ಪರವಾಗಿಲ್ಲ. ತುಂಬ ಪ್ರಾಣಿ ಪಕ್ಷಿಗಳನ್ನ ನೋಡ್ಬೋದು. ಮಕ್ಳುಗಳನ್ನ ಕರ್ಕೊಬಂದು ಪ್ರಾಣಿ ಪಕ್ಷಿಗಳನ್ನ ತೋರಿಸಿ ಅವರು ಖುಷಿ ಪಡ್ತಾರೆ. ಮತ್ತು ಎಷ್ಟೋ ಪ್ರಾಣಿ ಪಕ್ಷಿಗಳನ್ನ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಝೂ ಅಲ್ಲಾದರೂ ಅದನ್ನು ಕರ್ಕೊಂಡು ಬಂದು ತೋರಿಸಿ ತುಂಬ ಎಂಜಾಯ್ ಮಾಡ್ಬೋದು. ನೀರು ಎಲ್ಲ ಇಟ್ಕೊಂಡು ಹೋಗಿ, ಬಟ್ ಆದರೆ ಪ್ಲಾಸ್ಟಿಕ್ಕು ಮತ್ತು ಸ್ನ್ಯಾಕ್ಸ್ ಕವರ್ಸ್ ಎಲ್ಲ ಡಸ್ಟ್ಬಿನ್ನಲ್ಲಿ ಹಾಕಿ ಅಲ್ಲಿ ಇಲ್ಲಿ ಬಿಸಾಕಕ್ಕೂ ಹೋಗಬೇಡಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನು ಹಾಗೆ ಉಳಿಸ್ಕೊಂಡು ನಾವು ನೋಡಿಕೊಂಡು ಬರಬೇಕು. ಪ್ರಾಣಿಗಳನ್ನೆಲ್ಲ ತೀಟ್ಲೆ ಮಾಡೋದು, ಮತ್ತು ಏನಾದರೂ ಕಡ್ಡಿಗಳು ಎಸೆಯೋದು, ಕಲ್ಲು ಎಸೆಯೋದು ಪ್ರಾಣಿಗಳಿಗೆ, ಅವು ರಿಯಾಕ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಮಕ್ಳುಗಳು ಮಾಡ್ತಿದ್ರು ಕೂಡ ಅದನ್ನು ತಿಳಿಸಿ. ಪ್ರಾಣಿಗಳಿಗೆ ತೊಂದರೆಗಳನ್ನ ಕೊಡೋಕ್ಕೆ ಹೋಗಬೇಡಿ. ಕೂಗೋದು, ವಿಶಿಲ್ ಹಾಕೋದು, ಮತ್ತು ಇದು ಮಾಡೋದು, ಕೋತಿಗಳಿಗೆಲ್ಲ ಆ್ಯಕ್ಟಿಂಗ್ ಮಾಡಿ ಇದು ಮಾಡೋದು, ತೊಂದರೆ ಕೊಡೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಮಾಡಬೇಡಿ. ಮತ್ತು ಮಕ್ಳುಗಳಿಗೂ ಮಾಡ್ತಾ ಇದ್ದರೆ ಅದನ್ನು ತಪ್ಪಿಸಿ. ಪ್ರಾಣಿಗಳನ್ನ ಜಸ್ಟ್ ನೋಡಿಕೊಂಡು ಖುಷಿ ಪಡಿ ಅಷ್ಟೇ. ಅವಕ್ಕೆ ಯಾವುದೇ ಥರದ ತೊಂದರೆಗಳನ್ನ ಕೊಡೋಕ್ಕೆ ಹೋಗಬೇಡಿ. ನಾನಂತೂ ಝೂನ ನೋಡಿ ತುಂಬಾ ಎಂಜಾಯ್ನ ಮಾಡಿದೆ. ನೀವು ಕೂಡ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಡೈರೆಕ್ಟಾಗೂ ಕೂಡ ವಿಸಿಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ತುಂಬ ಪ್ಲೇಸಸ್ಗಳನ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ, ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.